ವಿಧಾನ ಪರಿಷತ್ ಚುನಾವಣೆಯಲ್ಲಿ 5 ಅಭ್ಯರ್ಥಿಗಳ ಗೆಲುವಿಗೆ ಕಾಂಗ್ರೆಸ್ ಭರ್ಜರಿ ರಣತಂತ್ರವನ್ನ ಹೆಣೆದಿದ್ದು ಅಡ್ಡ ಮತದಾನ ಹಾಗೂ ಅಸಿಂಧು ಓಟ್ ತಡೆಯೋಕೆ ಶಾಸಕರಿಗೆ ರೆಸಾರ್ಟ್ನಲ್ಲಿ ಹೈಟೆಕ್ ತರಬೇತಿಯನ್ನ ನೀಡಲಾಗ್ತಾ ಇದೆ. ಸ್ವಂತ ಬಲದ ಮೇಲೆ ಗೆಲ್ಲುವಂತಹ ವಿಶ್ವಾಸದಲ್ಲಿರುವ ಕೈಪಡೆಗೆ ಜೆಡಿಎಸ್ ಯೋಜನೆ ಎದುರಿಸುವುದು ಸವಾಲಾಗಿದೆ. ನೋಡಿ, ಇವತ್ತು ಪರಿಷತ್ನ 7 ಸ್ಥಾನಗಳಿಗೆ ನಿರ್ಣಾಯಕ ಮತದಾನ ನಡೀತಾ ಇದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಈ ಮತದಾನ ಪ್ರಕ್ರಿಯೆ ಜಾರಿಯಲ್ಲಿರುತ್ತೆ. ಹಾಗಾಗಿ ಸಂಜೆ 5 ಗಂಟೆ ನಂತರ ಫಲಿತಾಂಶ ಕೂಡ ಹೊರಬೀಳ್ತಾ ಇದೆ. ಹಾಗಾಗಿ ಈ 7 ಸ್ಥಾನಗಳ ಅಖಾಡದಲ್ಲಿ ಒಟ್ಟು 8 ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾ ಇರೋದು. ಕಾಂಗ್ರೆಸ್ನಿಂದ 5, ಬಿಜೆಪಿಯಿಂದ 2 ಹಾಗೆ ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿ ರೇಸ್ನಲ್ಲಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ವಿನಯ್, ಜೆಡಿಎಸ್ನ ಗೋವಿಂದರಾಜು ಇಬ್ಬರ ನಡುವೆ ಈ ತುರುಸಿನ ಫೈಟ್ ಜೊತೆಗೆ ಅಡ್ಡ ಮತದಾನದ ಭೀತಿ ಕೂಡ ಹೆಚ್ಚಾಗಿದೆ. ಮತ್ತೊಂದು ಕಡೆಗೆ ಬಿಜೆಪಿ, ಜೆಡಿಎಸ್ ಪಕ್ಷಗಳಿಂದ ರೆಸಾರ್ಟ್ ರಾಜಕೀಯ ಶುರುವಾಗ್ತಾ ಇರೋದು. ಇವತ್ತು ರೆಸಾರ್ಟ್ನಿಂದ ಶಾಸಕರು ನೇರವಾಗಿ ವಿಧಾನಸೌಧಕ್ಕೆ ಎಂಟ್ರಿಯನ್ನ ಕೊಳಿದ್ದಾರೆ. ನೋಡಿ, ಇವತ್ತು ಇಬ್ಬರ ನಡುವೆ ತುರುಸಿನ ಫೈಟ್, ಇವರಲ್ಲಿ ಅಡ್ಡ ಮತದಾನದ ಭೀತಿ ಶುರುವಾಗ್ತಿರುವಂಥದ್ದು. ಬಿಜೆಪಿ, ಜೆಡಿಎಸ್ ಪಕ್ಷಗಳಿಂದ ಸದ್ಯ ರೆಸಾರ್ಟ್ ರಾಜಕೀಯ ಇವರಿಂದ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಆಯ್ತು, ಈಗ ಬಿಜೆಪಿ ಮತ್ತೆ ಜೆಡಿಎಸ್. ನೋಡಿ, ಇವತ್ತು ರೆಸಾರ್ಟ್ನಿಂದ ಶಾಸಕರು ನೇರವಾಗಿ ವಿಧಾನಸೌಧಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಮಧ್ಯ ಎಲ್ಲೂ ಇಳಿದೆ. ಈ ಕುರಿತಂತೆ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಸಿಗ್ತಾ ಇದೆ. ನೋಡಿ, ಕಾಂಗ್ರೆಸ್ನ 5 ಅಭ್ಯರ್ಥಿ ಗೆಲುವಿಗೆ ಬೇಕು 140 ಮತ. ಹಾಗಾಗಿ 5 ಅಭ್ಯರ್ಥಿಗಳ ಗೆಲುವಿಗೆ ಕೈ ಲೆಕ್ಕಾಚಾರ ಪಕ್ಕ ಅಂತ ಹೇಳಲಾಗ್ತಾ ಇದೆ. ನೋಡಿ, ಕಾಂಗ್ರೆಸ್ನ 5 ಅಭ್ಯರ್ಥಿ ಗೆಲುವಿಗೆ 140 ಮತಗಳು ಬೇಕು ಇಲ್ಲಿ. ಹಾಗಾಗಿ 5 ಅಭ್ಯರ್ಥಿಗಳ ಗೆಲುವಿಗೆ ಕೈ ಲೆಕ್ಕಾಚಾರ ಪಕ್ಕ ಆಗಿದೆ. ಬಿಜೆಪಿ ಬಲ ಇಲ್ಲಿ ಇರೋದು 62. ಹಾಗಾಗಿ 2 ಅಭ್ಯರ್ಥಿಗಳ ಗೆಲುವು ಬಹಳ ಸುಲಭ ಅಂತ ಹೇಳ್ಬೋದು. ನೋಡಿ, ಬಿಜೆಪಿಗೆ ಕೇವಲ 2 ಅಭ್ಯರ್ಥಿಗಳ ಗೆಲುವು ಬೇಕು. ಅವರ ಬಲ ಇರೋದು 62, ಈಸಿಯಾಗಿ ಗೆದ್ದು ಬಿಡ್ತಾರೆ. ಜೊತೆಗೆ ಬಿಜೆಪಿಯ ಬಳಿ ಒಟ್ಟು 6 ಹೆಚ್ಚುವರಿ ಮತಗಳು ಕೂಡ ಇದೆ. ಬಿಜೆಪಿ ಹತ್ರ ಹೆಚ್ಚುವರಿ ಮತ ಇದೆ. ಇಲ್ಲಿ ದೋಸ್ತಿಗಳಿಗೆ ಬೇಕಾಗಿರೋದು 26, ಬಟ್ ಇಲ್ಲಿ 1 ಸ್ಥಾನಕ್ಕೆ ಅವರಿಗೆ 2 ಮತ ಬೇಕು. ಹಾಗಾಗಿ ಹೆಚ್ಚುವರಿ ಮತಗಳಾಗಿ ಈಗ ಕಾಂಗ್ರೆಸ್ ಶಾಸಕರಿಗೆ ದಾಳ ಹಾಕುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇಲ್ಲಿ ಆಪರೇಷನ್ ಭೀತಿ ಒಂದ್ ಕಡೆ. ಹಾಗಾಗಿ ಶಾಸಕರನ್ನ ಹಿಡಿದಿಟ್ಕೊಳ್ಳೋಕೆ ಕೈ ಇನ್ನಿಲ್ಲದ ತಂತ್ರವನ್ನ ರೂಪಿಸ್ತಾ ಇದೆ. ನೋಡಿ, ಇವತ್ತು ಹೇಳಿ ಕೇಳಿ ಕರ್ನಾಟಕ ವಿಧಾನ ಪರಿಷತ್ನ ಚುನಾವಣೆ ನಡೀತಾ ಇರೋದು. ಓವರ್ ಆಲ್ ಇಲ್ಲಿ 7 ಸ್ಥಾನಗಳಿಗೆ 8 ಅಭ್ಯರ್ಥಿ ಕಣದಲ್ಲಿದ್ದಾರೆ. ಹಾಗಾಗಿ ಒಂದ್ ಕಡೆ ಈ ರೆಸಾರ್ಟ್ ರಾಜಕೀಯ ಜೊತೆಗೆ ಈ ಅಡ್ಡ ಮತದಾನದ ಭೀತಿ ಮತ್ತು ಪಕ್ಷಗಳ ಕೊನೆಯ ಕ್ಷಣದ ಲೆಕ್ಕಾಚಾರ ಇವೆಲ್ಲವೂ ಕೂಡ ಎಲೆಕ್ಷನ್ನ ತೀವ್ರ ಕುತೂಹಲ ಮೂಡಿಸಿರುವಂಥದ್ದು. ಈಗ ಅದರಲ್ಲೂ ಕೂಡ ನೋಡಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ಗೆ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಮಾರ್ಪಟ್ಟಿರುವಂಥದ್ದು. ಕಾಂಗ್ರೆಸ್ ಆಲ್ರೆಡಿ ಸರ್ಕಾರದಲ್ಲಿದೆ. ಹಾಗಾಗಿ ದೋಸ್ತಿ ಪಕ್ಷ ಇಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಈ ಎಲೆಕ್ಷನ್ ಒಂಥರ ಪ್ರತಿಷ್ಠೆಯ ಪಕ್ಷವಾಗಿದೆ. ಕಾಂಗ್ರೆಸ್ನಿಂದ ಈಗ 5 ರೇಸ್ನಲ್ಲಿದ್ದಾರೆ. ಈಗ ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಹಾಗೆ ಮೈತ್ರಿಯಿಂದ 3 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಹಾಗಾಗಿ ಈಗ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಮತ್ತು ಎನ್ಡಿಎ 3ನೇ ಅಭ್ಯರ್ಥಿಯ ಭವಿಷ್ಯದ ಬಗ್ಗೆ ಬಹಳಷ್ಟು ಕುತೂಹಲ ಹೆಚ್ಚಿರುವಂಥದ್ದು. ಜೆಡಿಎಸ್ ಮತ ಬ್ಯಾಂಕ್ ಮೇಲೆ ಸದ್ಯ ಈಗ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಶಾಸಕರನ್ನ ಹಿಡಿದಿಡೋಕೆ ದಳಪತಿಗಳು ತಂತ್ರವನ್ನ ರೂಪಿಸಿದ್ದಾರೆ. ಹಾಗಾಗಿ ಮತ್ತೊಂದು ಕಡೆ ಈಗ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕಿಸಿದೆ ಎಂಬ ಕಾರಣಕ್ಕೆ ಈಗ ಅಡ್ಡ ಮತದಾನದ ಭೀತಿಯಿಂದ ಈಗಾಗಲೇ ಕೈ ನಾಯಕರು ರೆಸಾರ್ಟ್ ವಾಸ್ತವ್ಯದಲ್ಲಿದ್ದಾರೆ. ನೋಡಿ, ಕಾಂಗ್ರೆಸ್ನ 14 ಶಾಸಕರು ಜೊತೆಗೆ ಅಲ್ಲಿ 3 ಪಕ್ಷೇತರ ಅಭ್ಯರ್ಥಿಗಳೇನಿದ್ದಾರೆ ಅವರನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಿಕ್ಕಿರೋದ್ರಿಂದ ಈ ರೆಸಾರ್ಟ್ ರಾಜಕೀಯವನ್ನ ಅವರು ಶುರು ಮಾಡಿರುವಂಥದ್ದು. ಸದ್ಯ ಈಗ ಅಡ್ಡ ಮತದಾನದ ಭೀತಿ ಇದೆ. ಜೊತೆಗೆ ಇಲ್ಲಿ ಮತ್ತೆ ಕುದುರೆ ವ್ಯಾಪಾರ ಆಗುವಂತಹ ಭಯ ಶುರುವಾಗಿದೆ. ಹಾಗಾಗಿ ಈ ಕೈ ನಾಯಕರನ್ನ ರೆಸಾರ್ಟ್ನಲ್ಲಿ ವಾಸ್ತವ್ಯ ಇರಿಸಿರುವಂಥದ್ದು. ಹಾಗೆ ಇಲ್ಲಿ ಜೆಡಿಎಸ್ ಶಾಸಕರು ಕೂಡ ಇವತ್ತು ದೇವನಹಳ್ಳಿ ಸಮೀಪದ ರೆಸಾರ್ಟ್ಗೆ ಸ್ಥಳಾಂತರವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಜೊತೆಗೆ ಕೊನೆಯ ಕ್ಷಣದ ರಾಜಕೀಯ ಕಸರತ್ತು ಕೂಡ ಜೋರಾಗಿ ನಡೀತಾ ಇರುವಂಥದ್ದು. ನೋಡಿ, ವಿಧಾನಸಭೆಯ ಇಲ್ಲಿ ಹಾಲಿ ಬಲವನ್ನ ನಾವು ನೋಡ್ತಾ ಹೋಗೋದಾದ್ರೆ 222 ಶಾಸಕರು ಬಲಾಬಲ ಇರುವಂಥದ್ದು ವಿಧಾನಸಭೆಯಲ್ಲಿ. ಇಲ್ಲಿ ಕಾಂಗ್ರೆಸ್ಗೆ 135 ಬಲ ಇದೆ. ಹಾಗೆ ಬಿಜೆಪಿಗೆ 62 ಬಲ ಇದೆ. ಇನ್ನು ಜೆಡಿಎಸ್ 18 ಬಲ ಇರುವಂಥದ್ದು. ಹಾಗಾಗಿ ಇಲ್ಲಿ ಪಕ್ಷೇತರು 2 ಇದ್ದಾರೆ. ಹಾಗಾಗಿ ಸರ್ವೋದಯ ಕರ್ನಾಟಕ ಪಕ್ಷ 1 ಜೊತೆಗೆ ಬಿಜೆಪಿ ಉಚ್ಚಾಟಿತರು 3 ಜನ ಇದ್ದಾರೆ. ಜೊತೆಗೆ 7 ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲ್ಲೋಕೆ 28 ಮೊದಲ ಪ್ರಾಶಸ್ತ್ಯದ ಮತಗಳು ಬಹಳ ಅಗತ್ಯವಾಗಿದೆ. ಹಾಗಾಗಿ ಕಾಂಗ್ರೆಸ್ಗೆ 5 ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ ಕನಿಷ್ಠ 140 ಮತಗಳಾದರೂ ಬೇಕೇ ಬೇಕು. ಹಾಗಾಗಿ ತನ್ನದೇ 135 ಮತಗಳನ್ನು ಹೊಂದಿರುವಂತಹ ಆಡಳಿತಾರೂಢ ಪಕ್ಷಕ್ಕೆ ಈಗ 2 ಪಕ್ಷೇತರ
ಹಾಗೂ ಒಂದು ಸರ್ವೋದಯ ಪಕ್ಷದ ಸದಸ್ಯರ ಬೆಂಬಲ ಇರೋದ್ರಿಂದ ಈ ಬಲ ಓವರಾಲ್ 138ಕ್ಕೆ ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇನ್ನು ಮತ್ತೊಂದು ಕಡೆಗೆ ಈ ಬಿಜೆಪಿ ಉಚ್ಚಾಟಿತ ಶಾಸಕರೇನಿದ್ದಾರೆ, ಒಂದ್ ಕಡೆ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಹಾಗೂ ಶಿವರಾಮ್ ಹೆಬ್ಬಾರ್, ಇವರು ಬೆಂಬಲವನ್ನ ಕೊಟ್ರೆ ಈ ಸಂಖ್ಯೆ 140ಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಹೀಗಾಗಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಲೆಕ್ಕಾಚಾರ ಕೂಡ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರೋದು. ಮತ್ತೆ ಇಲ್ಲಿ ಓವರಾಲ್ 62 ಶಾಸಕರ ಬಲ ಹೊಂದಿರುವಂತಹ ಬಿಜೆಪಿಯಿಂದ ಈಗ ಕಣದಲ್ಲಿರುವಂತಹ 2 ಅಭ್ಯರ್ಥಿಗಳಿಗೆ ತಲಾ 28ರಂತೆ 56 ಮತಗಳು ಅಗತ್ಯ ಇರುವಂತದ್ದು. ಹಾಗಾಗಿ ಇಲ್ಲಿ 6 ಮತಗಳು ಹೆಚ್ಚುವರಿಯಾಗಿ ಉಳಿತಾ ಇದೆ. ಹಾಗಾಗಿ ಓರ್ವ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸುವ ಬಗ್ಗೆ ಜೆಡಿಎಸ್ ಬಳಿ ಇರೋದು ಕೇವಲ 18 ಶಾಸಕರು. ಹೇಗಿದ್ರೂ ಕೂಡ ಬಿಜೆಪಿಯ 6 ಹೆಚ್ಚುವರಿ ಮತ, ಇಲ್ಲಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಇವರ ಬೆಂಬಲ ಸೇರಿದಂತೆ ಒಟ್ಟು 26 ಮತಗಳ ಗಡಿ ತಲುಪುವ ಸಾಧ್ಯತೆ ಇದೆ. ಹಾಗಾಗಿ ಈ ಗೆಲುವಿಗೆ 28 ಮತಗಳು ಬೇಕಿರುವ ಹಿನ್ನೆಲೆಯಲ್ಲಿ 2 ಮತಗಳ ಕೊರತೆ ಜೆಡಿಎಸ್ಗೆ ಉಂಟಾಗಬಹುದು. ಮತ್ತೆ ಇಲ್ಲಿ ನಾವು ಗಮನಿಸ್ತಿದ್ದೀವಿ, ಇವತ್ತೇನು ಪರಿಷತ್ ಚುನಾವಣೆ ನಡೀತಾ ಇದೆ, ವಿಧಾನಸೌಧದ ಸುತ್ತಮುತ್ತ ಫುಲ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗ್ತಾ ಇದೆ. 100 ಅಡಿ ಅಂತರದಲ್ಲಿ ಇವತ್ತು ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆಗಳು ನಡೆಯುವಂತಿಲ್ಲ, ಯಾವುದೇ ಹೋರಾಟ ರ್ಯಾಲಿ ಇವ್ಯಾವುದು ಇರೋದಿಲ್ಲ ಅಂತ ಹೇಳಿ ಈಗಾಗಲೇ ನಮ್ಮ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನು ಕೂಡ ಹೊರಡಿಸಿ ಆಗಿದೆ. ಸೊ ಈ ಎಲೆಕ್ಷನ್ ಬಹಳ ಪ್ರತಿಷ್ಠೆಯಾಗಿರುವಂಥದ್ದು 3 ಪಕ್ಷಗಳಿಗೆ. ಹಾಗಾಗಿ ಸೀಮಂತ್ ಕುಮಾರ್ ಸಿಂಗ್ ನಗರ ಕಮಿಷನರ್ ಕೂಡ ಬಹಳ ಮುತುವರ್ಜಿ ವಹಿಸಿ ಈ ಒಂದು ಎಲೆಕ್ಷನ್ಗೆ ಯಾವುದೇ ನಿಟ್ಟಿನಲ್ಲಿ ತೊಂದರೆ ಆಗದೆ ಅಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಜೊತೆಗೆ ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಯಾವುದೇ ಅಹಿತಕರ ಘಟನೆ, ರ್ಯಾಲಿ, ಯಾವುದೇ ವ್ಯಕ್ತಿ, ಯೋಜಿತ ಪಕ್ಷದ ಕುರಿತು ಯಾವುದೇ ಅಲ್ಲಿ ಸ್ಲೋಗನ್ ಆಗಲಿ, ಯಾವುದೇ ಘಂಟಾಘೋಷವಾಗಿ ಹೇಳಿಕೆಗಳನ್ನು ಕೊಡುವಂಥ ಯಾವುದೇ ವಿಚಾರಗಳು ಇರೋದಿಲ್ಲ. ಹಾಗಾಗಿ ಸದ್ಯ 3 ಪಕ್ಷಗಳಿಗೆ ಪ್ರತಿಷ್ಠೆಯ ಎಲೆಕ್ಷನ್ ಇದು. ಸೊ ಇಲ್ಲಿ ಒಟ್ಟಾರೆ ಕುದುರೆ ವ್ಯಾಪಾರ ಆಗದಂತೆ, ಇಲ್ಲಿ ಅಡ್ಡ ಮತದಾನ ಆಗದಂತೆ 3 ಪಕ್ಷಗಳು ಕೂಡ ಇನ್ನಿಲ್ಲದ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಎಲೆಕ್ಷನ್ ನೇರವಾಗಿ ರೆಸಾರ್ಟ್ನಿಂದ ಬರ್ತಿರುವಂತಹ ಶಾಸಕರು ಅಡ್ಡ ಮತದಾನ ಆಗದಂತೆ ಮತ ಚಲಾಯಿಸಬೇಕು ಅನ್ನೋದು ಡಿಕೆಶಿಯ ಒಂದು ಮನಸ್ಥಿತಿ. ಹೆಂಗ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ ನೋಡಿ. ಆ ಶಾಸಕರಿಗೆ ಹೆಂಗ್ ವೋಟ್ ಮಾಡಬೇಕು, ಬ್ಯಾಲೆಟ್ ಪೇಪರ್ ಹೆಂಗಿರುತ್ತೆ, ಯಾವೆಲ್ಲ ಅಂಶಗಳಿರುತ್ತೆ, ವೋಟಿಂಗ್ ಹೆಂಗ್ ಮಾಡಬೇಕು, ಎಲ್ಲವನ್ನ ಕೂಡ ಶಾಸಕರಿಗೆ ತಿಳಿಸಿ ಕೂಡ ಆಗಿದೆ. ಒಂಥರ CLP ಮೀಟಿಂಗ್ ಅಲ್ಲೇ ಫುಲ್ ಟ್ರೈನಿಂಗ್ ಮಾಡಿಬಿಟ್ಟಿದ್ದಾರೆ ಶಾಸಕರನ್ನ. ಹಾಗಾಗಿ ಇವತ್ತಿನ ಮತದಾನದ ಮೇಲೆ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು.